ಆರ್ಥಿಕ ತಜ್ಞ ಏನು ಮನಮೋಹನ್ ಸಿಂಗ್ ಅವರನ್ನ ಕಳೆದುಕೊಂಡು ಇಡೀ ಭಾರತ ಇವತ್ತು ಕಂಬನಿಯನ್ನು ನೀಡ್ತಾ ಇದೆ. ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕೆಲಸವನ್ನು ಕೂಡ ಇಡೀ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಿರುವಂಥದ್ದು. ಸದ್ಯ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಏನು ಶಾಸಕರಾಗಿರುವಂಥ ವಿಜಯಾನಂದ್ ಕಾಶ್ಯಪ್ನವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಏನು ಮನಮೋಹನ್ ಸಿಂಗ್ ಅವರ ಕೊಡುಗೆ ಬಗ್ಗೆ ಹೇಳೋದಾದರೆ ಜೊತೆಗೆ ತಾವೇನಾದರೂ ಅವರನ್ನು ಭೇಟಿದು ಆಗಿದ್ರಾ? ಈ ದೇಶ ಕಂಡ ಒಬ್ಬ ಅಪ್ರತಿಮ ನಾಯಕ, ಆರ್ಥಿಕ ತಜ್ಞ, ಈ ದೇಶವನ್ನು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿ ಮಧ್ಯಮದ ವರ್ಗದ ಜನರಿಗೆ ಇವತ್ತು ನ್ಯಾಯವನ್ನು ಒದಗಿಸಿ ಇವತ್ತು ಈ ದೇಶವನ್ನು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಈ ದೇಶವನ್ನು ಎತ್ತಿ ಹಿಡಿದು ಈ ದೇಶವನ್ನು ಒಂದು ಆರ್ಥಿಕ ಸುಧಾರಣೆಯನ್ನು ಮಾಡಿದಂಥ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಾನು ಮೊದಲೆದ್ದು ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ನೀಡಲಿ, ಅವರ ಕುಟುಂಬಕ್ಕೆ ಆ ಸಹನೆಯನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತೀನಿ. ಇವತ್ತು ನಾನು 2 ಬಾರಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿಯಾಗುವಂಥ ಒಂದು ಅವಕಾಶ ಸಿಕ್ಕಿತ್ತು. ಬಹುತೇಕ ನಾನು 2008ರ ಪೂರ್ವದಲ್ಲಿ ನಾನು ಶಾಸಕನೂ ಇದ್ದಿದ್ದಿಲ್ಲ. ನಾನು ಯುವ ಕಾಂಗ್ರೆಸ್ಸಿನ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಈ ರಾಜ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ನಾನು ಭೇಟಿಯಾದಾಗ ಅವರು ಒಂದೇ ಮಾತನ್ನು ಹೇಳಿದ್ರು, ಆರ್ ಯು ಇನ್ ಯೂತ್ ಕಾಂಗ್ರೆಸ್? ಗ್ರೇಟ್, ಯು ಹ್ಯಾವ್ ಟು ಫೈಟ್, ಯು ಹ್ಯಾವ್ ಟು ಅಚೀವ್ ಯುವರ್ ಗೋಲ್ಸ್, ಗೋ ಹೆಡ್ ಅಂತ ಹೇಳಿದರು. ಆ ಮಾತು ಇನ್ನೂ ಕೂಡ ನನಗೆ ಅಚಲವಾಗಿ ನೆನಪಿದೆ. ಅಂಥ ಸರಳ ಸಜ್ಜನಿಕೆಯ ರಾಜಕಾರಣಿಗಳಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯಾಕೆಂದರೆ ಅತ್ಯಂತ ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿ. ಯಾರನ್ನು ಕೂಡ ಕೇವಲ ಒಬ್ಬ ಪ್ರಧಾನ ಕಾರ್ಯದರ್ಶಿ ಯುವ ಕಾಂಗ್ರೆಸ್ ಅಂದರೆ ಅಷ್ಟು ಗೌರವ ಅವರಿಗೆ, ಯೂತ್ ಕಾಂಗ್ರೆಸ್ ಬಗ್ಗೆ ಆಗಲಿ ಯುವ ಕಾಂಗ್ರೆಸ್ ಬಗ್ಗೆ ಆಗಲಿ. ತದನಂತರ ಒಂದು ಸಾರಿ ನಾನು ಪ್ರಧಾನಿಯಾದಾಗ ಕೂಡ ಅವರಿಗೆ ನಾನು ಡೆಲ್ಲಿಯಲ್ಲಿ ಶಾಸಕನಾಗಿ ಭೇಟಿಯಾಗಿದ್ದೆ. ಆ ಅವಕಾಶಗಳನ್ನು ಎಂದೂ ಕೂಡ ಮರೆಯೋಕ್ಕಾಗಲ್ಲ. ಇವತ್ತು ಏನು ಅವರನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ, ನಮ್ಮ ದೇಶವೇ ಇವತ್ತು ತಬ್ಬಲೆ ಆಗಿದೆ ಅನ್ನೋ ಮಾತನ್ನು ಹೇಳ್ತೀನಿ. ಮತ್ತು ಅಂಥ ಆರ್ಥಿಕ ತಜ್ಞ ಇನ್ನೊಬ್ಬ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಒಬ್ಬರೇ ಅಂಥ ನಾಯಕರು ಹುಟ್ಟೋದು ಒಂದೇ ಅಂತೆ. ಕೋಟಿಗೆ ಏನು ಈ ಯುಗಕ್ಕೆ ಒಬ್ಬ ಅಂಥ ನಾಯಕರು ಇವತ್ತು ಆ ಭಗವಂತ ಕೊಟ್ಟಿದ್ದಾರೆ. ಪ್ರಚಾರ ಪ್ರಿಯ ಆಗಿರಲಿಲ್ಲ, ಕೆಲಸವನ್ನು ಮಾಡ್ತಾಯಿದ್ರು. ಯಾರು ಎಷ್ಟೇ ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರು ಕೂಡ ಕೆಲಸ ಮಾಡ್ತಾಯಿತ್ತು. ನೋಡಿ, ಅನೇಕ ಸಂದರ್ಭದಲ್ಲಿ ಏನು ಶ್ರೀಮತಿ ಸೋನಿಯಾ ಗಾಂಧಿಯವರು ಏನು ತಮ್ಮ ಪ್ರಧಾನಮಂತ್ರಿಯ ಹುದ್ದೆಯನ್ನು ಸ್ಥಾನವನ್ನು ತ್ಯಾಗ ಮಾಡಿ ಒಬ್ಬ ಆರ್ಥಿಕ ತಜ್ಞ ಇರಲಿ, ದೇಶವನ್ನು ಮುನ್ನಡೆಸುವಂಥ ಸಂದರ್ಭ ಇದೆ. ಅಂಥ ಮೇಧಾವಿ ಅವಶ್ಯಕತೆಯನ್ನು ಕಂಡು ಶ್ರೀಮತಿ ಸೋನಿಯಾ ಗಾಂಧಿಯವರು ಅವರು ಪ್ರಧಾನಮಂತ್ರಿಯನ್ನು ಮಾಡಿದರು. 10 ವರ್ಷಗಳ ಕಾಲ ಈ ದೇಶದ ಬದಲಾವಣೆ ಎಷ್ಟಾಯಿತು. ಯಾವತ್ತೂ ಕೂಡ ಅವರು ಪ್ರಧಾನಿ, ಯಾವತ್ತೂ ಕೂಡ ನಾನು ರಾಜಕಾರಣಿ ಅನ್ನೋ ಮನೋಭಾವನೆ ಇರಲಿಲ್ಲ. ಒಬ್ಬ ಅಪ್ಪಟ ದೇಶಪ್ರೇಮಿ, ದೇಶದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇವತ್ತು ಎಲ್ಲರನ್ನ ಒಂದುಗೂಡಿಕೊಂಡು ನಡೆದಂಥ ಒಬ್ಬ ನಾಯಕ ಅಂತ ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ. ಇದಿಷ್ಟು ಶಾಸಕ ಆಗಿರುವಂಥ ವಿಜಯಾನಂದ್ ಕಾಶ್ಯಪ್ನವರವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಆರ್ಥಿಕ ತಜ್ಞ ಏನು ಮನಮೋಹನ್ ಸಿಂಗ್ ಅವರನ್ನ ಕಳೆದುಕೊಂಡು ಇಡೀ ಭಾರತ ಇವತ್ತು ಕಂಬನಿಯನ್ನು ನೀಡ್ತಾ ಇದೆ. ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕೆಲಸವನ್ನು ಕೂಡ ಇಡೀ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಿರುವಂಥದ್ದು. ಸದ್ಯ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಏನು ಶಾಸಕರಾಗಿರುವಂಥ ವಿಜಯಾನಂದ್ ಕಾಶ್ಯಪ್ನವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಏನು ಮನಮೋಹನ್ ಸಿಂಗ್ ಅವರ ಕೊಡುಗೆ ಬಗ್ಗೆ ಹೇಳೋದಾದರೆ ಜೊತೆಗೆ ತಾವೇನಾದರೂ ಅವರನ್ನು ಭೇಟಿದು ಆಗಿದ್ರಾ? ಈ ದೇಶ ಕಂಡ ಒಬ್ಬ ಅಪ್ರತಿಮ ನಾಯಕ, ಆರ್ಥಿಕ ತಜ್ಞ, ಈ ದೇಶವನ್ನು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿ ಮಧ್ಯಮದ ವರ್ಗದ ಜನರಿಗೆ ಇವತ್ತು ನ್ಯಾಯವನ್ನು ಒದಗಿಸಿ ಇವತ್ತು ಈ ದೇಶವನ್ನು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಈ ದೇಶವನ್ನು ಎತ್ತಿ ಹಿಡಿದು ಈ ದೇಶವನ್ನು ಒಂದು ಆರ್ಥಿಕ ಸುಧಾರಣೆಯನ್ನು ಮಾಡಿದಂಥ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಾನು ಮೊದಲೆದ್ದು ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ನೀಡಲಿ, ಅವರ ಕುಟುಂಬಕ್ಕೆ ಆ ಸಹನೆಯನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತೀನಿ. ಇವತ್ತು ನಾನು 2 ಬಾರಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿಯಾಗುವಂಥ ಒಂದು ಅವಕಾಶ ಸಿಕ್ಕಿತ್ತು. ಬಹುತೇಕ ನಾನು 2008ರ ಪೂರ್ವದಲ್ಲಿ ನಾನು ಶಾಸಕನೂ ಇದ್ದಿದ್ದಿಲ್ಲ. ನಾನು ಯುವ ಕಾಂಗ್ರೆಸ್ಸಿನ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಈ ರಾಜ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ
ನಾನು ಭೇಟಿಯಾದಾಗ ಅವರು ಒಂದೇ ಮಾತನ್ನು ಹೇಳಿದರು, ಆರ್ ಯು ಇನ್ ವಿತ್ ಕಾಂಗ್ರೆಸ್? ಗ್ರೇಟ್, ಯು ಹ್ಯಾವ್ ಟು ಫೈಟ್, ಯು ಹ್ಯಾವ್ ಟು ಅಚೀವ್ ಯುವರ್ ಗೋಲ್ಸ್, ಗೋ ಹೆಡ್ ಅಂತ ಹೇಳಿದರು. ಆ ಮಾತು ಇನ್ನೂ ಕೂಡ ನನಗೆ ಅಚಲವಾಗಿ ನೆನಪಿದೆ. ಅಂಥ ಸರಳ ಸಜ್ಜನಿಕೆಯ ರಾಜಕಾರಣಿಗಳಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಯಾಕೆಂದರೆ ಅತ್ಯಂತ ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿ. ಯಾರನ್ನು ಕೂಡ, ನಾನೊಬ್ಬ ಕೇವಲ ಒಬ್ಬ ಪ್ರಧಾನ ಕಾರ್ಯದರ್ಶಿ ಯುವ ಕಾಂಗ್ರೆಸ್ ಅಂದರೆ ಅಷ್ಟು ಗೌರವ ಅವರಿಗೆ, ವಿತ್ ಕಾಂಗ್ರೆಸ್ ಬಗ್ಗೆ ಆಗಲಿ, ಯುವ ಕಾಂಗ್ರೆಸ್ ಬಗ್ಗೆ ಆಗಲಿ. ತದನಂತರ ಒಂದು ಸಾರಿ ನಾನು ಪ್ರಧಾನಿಯಾದಾಗ ಕೂಡ ಅವರಿಗೆ ನಾನು ಡೆಲ್ಲಿಯಲ್ಲಿ ಶಾಸಕನಾಗಿ ಭೇಟಿಯಾಗಿದ್ದೆ. ಆ ಅವಕಾಶಗಳನ್ನು ಎಂದೂ ಕೂಡ ಮರೆಯೋಕ್ಕಾಗಲ್ಲ. ಇವತ್ತು ಏನು ಅವರನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ, ನಮ್ಮ ದೇಶವೇ ಇವತ್ತು ತಬ್ಬಲೆ ಆಗಿದೆ ಅನ್ನೋ ಮಾತನ್ನು ಹೇಳ್ತೀನಿ. ಮತ್ತು ಅಂಥ ಆರ್ಥಿಕ ತಜ್ಞ ಇನ್ನೊಬ್ಬ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಒಬ್ಬರೇ ಅಂಥ ನಾಯಕರು ಹುಟ್ಟೋದು ಒಂದೇ ಅಂತೆ. ಕೋಟಿಗೆ ಏನು ಈ ಯುಗಕ್ಕೆ ಒಬ್ಬ ಅಂಥ ನಾಯಕರು ಇವತ್ತು ಆ ಭಗವಂತ ಕೊಟ್ಟಿದ್ದಾರೆ. ಪ್ರಚಾರ ಪ್ರಿಯ ಆಗಿರಲಿಲ್ಲ, ಕೆಲಸವನ್ನು ಮಾಡ್ತಾ ಇದ್ರು. ಯಾರು ಎಷ್ಟೇ ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರು ಕೂಡ ಕೆಲಸ ಮಾಡ್ತಾ ಇತ್ತು. ನೋಡಿ, ಅನೇಕ ಸಂದರ್ಭದಲ್ಲಿ ಏನು ಶ್ರೀಮತಿ ಸೋನಿಯಾ ಗಾಂಧಿಯವರು ಏನು ತಮ್ಮ ಪ್ರಧಾನಮಂತ್ರಿಯ ಹುದ್ದೆಯನ್ನು ಸ್ಥಾನವನ್ನು ತ್ಯಾಗ ಮಾಡಿ ಒಬ್ಬ ಆರ್ಥಿಕ ತಜ್ಞ ಇರಲಿ, ದೇಶವನ್ನು ಮುನ್ನಡೆಸುವಂಥ ಸಂದರ್ಭ ಇದೆ. ಅಂಥ ಮೇಧಾವಿ ಅವಶ್ಯಕತೆಯನ್ನು ಕಂಡು ಶ್ರೀಮತಿ ಸೋನಿಯಾ ಗಾಂಧಿಯವರು ಅವರು ಪ್ರಧಾನಮಂತ್ರಿಯನ್ನು ಮಾಡಿದರು. 10 ವರ್ಷಗಳ ಕಾಲ ಈ ದೇಶದ ಬದಲಾವಣೆ ಎಷ್ಟಾಯಿತು. ಯಾವತ್ತೂ ಕೂಡ ಅವರು ಪ್ರಧಾನಿ, ಯಾವತ್ತೂ ಕೂಡ ನಾನು ರಾಜಕಾರಣಿ ಅನ್ನೋ ಮನೋಭಾವನೆ ಇರಲಿಲ್ಲ. ಒಬ್ಬ ಅಪ್ಪಟ ದೇಶ ಪ್ರೇಮಿ, ದೇಶದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇವತ್ತು ಎಲ್ಲರನ್ನ ಒಂದುಗೂಡಿಕೊಂಡು ನಡೆದಂಥ ಒಬ್ಬ ನಾಯಕ ಅಂತ ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆ ಅಂತ ಹೇಳೋಕ್ಕೆ ಇಚ್ಛಪಡ್ತೇನೆ. ಅವ್ರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ. ಇದಿಷ್ಟು ಶಾಸಕ ಆಗಿರುವಂಥ ವಿಜಯಾನಂದ್ ಕಾಶ್ಯಪ್ನವರವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಆರ್ಥಿಕ ತಜ್ಞ ಏನು ಮನಮೋಹನ್ ಸಿಂಗ್ ಅವ್ರನ್ನ ಕಳೆದುಕೊಂಡು ಇಡೀ ಭಾರತ ಇವತ್ತು ಕಂಬನಿಯನ್ನು ನೀಡ್ತಾ ಇದೆ. ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕೆಲಸವನ್ನು ಕೂಡ ಇಡೀ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಿರುವಂಥದ್ದು. ಸದ್ಯ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಏನು ಶಾಸಕರಾಗಿರುವಂಥ ವಿಜಯಾನಂದ್ ಕಾಶ್ಯಪ್ನವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಏನು ಮನಮೋಹನ್ ಸಿಂಗ್ ಅವರ ಕೊಡುಗೆ ಬಗ್ಗೆ ಹೇಳೋದಾದರೆ, ಜೊತೆಗೆ ತಾವೇನಾದರೂ ಅವರನ್ನು ಭೇಟಿದು ಆಗಿದ್ರ? ಈ ದೇಶ ಕಂಡ ಒಬ್ಬ ಅಪ್ರತಿಮ ನಾಯಕ, ಆರ್ಥಿಕ ತಜ್ಞ, ಈ ದೇಶವನ್ನು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿ ಮಧ್ಯಮದ ವರ್ಗದ ಜನರಿಗೆ ಇವತ್ತು ನ್ಯಾಯವನ್ನು ಒದಗಿಸಿ ಇವತ್ತು ಈ ದೇಶವನ್ನು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಈ ದೇಶವನ್ನು ಎತ್ತಿ ಹಿಡಿದು ಈ ದೇಶವನ್ನು ಒಂದು ಆರ್ಥಿಕ ಸುಧಾರಣೆಯನ್ನು ಮಾಡಿದಂಥ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಾನು ಮೊದಲೆದ್ದು ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ನೀಡಲಿ, ಅವರ ಕುಟುಂಬಕ್ಕೆ ಆ ಸಹನೆಯನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತೀನಿ. ಇವತ್ತು ನಾನು 2 ಬಾರಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿಯಾಗುವಂಥ ಒಂದು ಅವಕಾಶ ಸಿಕ್ಕಿತ್ತು. ಬಹುತೇಕ ನಾನು 2008ರ ಪೂರ್ವದಲ್ಲಿ ನಾನು ಶಾಸಕನೂ ಇದ್ದಿದ್ದಿಲ್ಲ. ನಾನು ಯುವ ಕಾಂಗ್ರೆಸ್ಸಿನ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಈ ರಾಜ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ನಾನು ಭೇಟಿಯಾದಾಗ ಅವರು ಒಂದೇ ಮಾತನ್ನು ಹೇಳಿದರು, ಆರ್ ಯು ಇನ್ ವಿತ್ ಕಾಂಗ್ರೆಸ್? ಗ್ರೇಟ್, ಯು ಹ್ಯಾವ್ ಟು ಫೈಟ್, ಯು ಹ್ಯಾವ್ ಟು ಅಚೀವ್ ಯುವರ್ ಗೋಲ್ಸ್, ಗೋ ಹೆಡ್ ಅಂತ ಹೇಳಿದರು. ಆ ಮಾತು ಇನ್ನೂ ಕೂಡ ನನಗೆ ಅಚಲವಾಗಿ ನೆನಪಿದೆ. ಅಂಥ ಸರಳ ಸಜ್ಜನಿಕೆಯ ರಾಜಕಾರಣಿಗಳಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಯಾಕೆಂದರೆ ಅತ್ಯಂತ ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿ. ಯಾರನ್ನು ಕೂಡ, ನಾನೊಬ್ಬ ಕೇವಲ ಒಬ್ಬ ಪ್ರಧಾನ ಕಾರ್ಯದರ್ಶಿ ಯುವ ಕಾಂಗ್ರೆಸ್ ಅಂದರೆ ಅಷ್ಟು ಗೌರವ ಅವರಿಗೆ, ವಿತ್ ಕಾಂಗ್ರೆಸ್ ಬಗ್ಗೆ ಆಗಲಿ, ಯುವ ಕಾಂಗ್ರೆಸ್ ಬಗ್ಗೆ ಆಗಲಿ. ತದನಂತರ ಒಂದು ಸಾರಿ ನಾನು ಪ್ರಧಾನಿಯಾದಾಗ ಕೂಡ ಅವರಿಗೆ ನಾನು ಡೆಲ್ಲಿಯಲ್ಲಿ ಶಾಸಕನಾಗಿ ಭೇಟಿಯಾಗಿದ್ದೆ. ಆ ಅವಕಾಶಗಳನ್ನು ಎಂದೂ ಕೂಡ ಮರೆಯೋಕ್ಕಾಗಲ್ಲ. ಇವತ್ತು ಏನು ಅವರನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ, ನಮ್ಮ ದೇಶವೇ ಇವತ್ತು ತಬ್ಬಲೆ ಆಗಿದೆ ಅನ್ನೋ ಮಾತನ್ನು ಹೇಳ್ತೀನಿ. ಮತ್ತು ಅಂಥ ಆರ್ಥಿಕ ತಜ್ಞ ಇನ್ನೊಬ್ಬ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಒಬ್ಬರೇ ಅಂಥ ನಾಯಕರು ಹುಟ್ಟೋದು ಒಂದೇ ಅಂತೆ. ಕೋಟಿಗೆ ಏನು ಈ ಯುಗಕ್ಕೆ ಒಬ್ಬ ಅಂಥ ನಾಯಕರು ಇವತ್ತು ಆ ಭಗವಂತ ಕೊಟ್ಟಿದ್ದಾರೆ. ಪ್ರಚಾರ ಪ್ರಿಯ ಆಗಿರಲಿಲ್ಲ, ಕೆಲಸವನ್ನು ಮಾಡ್ತಾ ಇದ್ರು. ಯಾರು ಎಷ್ಟೇ ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರು ಕೂಡ ಕೆಲಸ ಮಾಡ್ತಾ ಇತ್ತು. ನೋಡಿ, ಅನೇಕ ಸಂದರ್ಭದಲ್ಲಿ ಏನು ಶ್ರೀಮತಿ ಸೋನಿಯಾ ಗಾಂಧಿಯವರು ಏನು ತಮ್ಮ ಪ್ರಧಾನಮಂತ್ರಿಯ ಹುದ್ದೆಯನ್ನು ಸ್ಥಾನವನ್ನು ತ್ಯಾಗ ಮಾಡಿ
ಒಬ್ಬ ಆರ್ಥಿಕ ತಜ್ಞ ಇರಲಿ, ದೇಶವನ್ನು ಮುನ್ನಡೆಸುವಂತಹ ಸಂದರ್ಭ ಇದೆ. ಅಂಥ ಮೇಧಾವಿ ಅವಶ್ಯಕತೆಯನ್ನು ಕಂಡು ಶ್ರೀಮತಿ ಸೋನಿಯಾ ಗಾಂಧಿಯವರು ಅವರು ಪ್ರಧಾನಮಂತ್ರಿಯನ್ನು ಮಾಡಿದರು. 10 ವರ್ಷಗಳ ಕಾಲ ಈ ದೇಶದ ಬದಲಾವಣೆ ಎಷ್ಟಾಯಿತು. ಯಾವತ್ತೂ ಕೂಡ ಅವರು ಪ್ರಧಾನಿ, ಯಾವತ್ತೂ ಕೂಡ ನಾನು ರಾಜಕಾರಣಿ ಅನ್ನೋ ಮನೋಭಾವನೆ ಇರಲಿಲ್ಲ. ಒಬ್ಬ ಅಪ್ಪಟ ದೇಶಪ್ರೇಮಿ, ದೇಶದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇವತ್ತು ಎಲ್ಲರನ್ನ ಒಂದುಗೂಡಿಕೊಂಡು ನಡೆದಂಥ ಒಬ್ಬ ನಾಯಕ ಅಂತ ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆ ಅಂತ ಹೇಳೋಕ್ಕೆ ಇಚ್ಛಪಡ್ತೇನೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ. ಇದಿಷ್ಟು ಶಾಸಕ ಆಗಿರುವಂಥ ವಿಜಯಾನಂದ್ ಕಾಶ್ಯಪ್ನವರವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.